ದೇವವ್ರತ ನಾಮಾಂಕಿತನಾಗಿದ್ದರೂ ಪ್ರತಿಜ್ಞೆಯ ಮೂಲಕ ಭೀಷ್ಮ ಎಂಬುದಾಗಿ ಅನ್ವರ್ಥನಾಮವನ್ನು ಪಡೆದ ನನ್ನ ಪ್ರೀತಿಯ ಶಿಷ್ಯ ನೀನು. ಯಾವಳೂ ಲೋಕಕ್ಕೆ ಪಾವನೆಯಾಗಿದ್ದಳು, ಹರಿಯ ಪಾದೋದ್ಭವೆಯಾಗಿ ಜಗತ್ತಿಗೆ ಪ್ರಾತಸ್ಮರಣೀಯಳಾಗಿದ್ದಾಳು. ಅಂಥ ಗಂಗಾಭವಾನಿಯ ಮಾತೃತ್ವ ನಿನ್ನದು. ಈ ಲೋಕದಲ್ಲಿ ಹಿರಿಯರಾದವರ ಆಚಾರ ಉಳಿದವರಿಗೆ ಮಾರ್ಗದರ್ಶಕವಾಗಿರ್ತದೆ. ಕುಮಾರ, ವಿನಯದಿಂದ ನೀನು ಗೈದಂತಹ ಪೂಜೆಯನ್ನು, ಷೋಡಶೋಪಚಾರ ಸೇವೆಯನ್ನು ಸ್ವೀಕರಿಸಿದ್ದೇನೆ. ಗುರುವಿನಲ್ಲಿ ನೀರಿರಿಸಿದಂತಹ ಭಕ್ತಿ ಚಂದ್ರವಂಶದ ಯೋಗ್ಯತೆಗೆ ಅನುಸಾರವಾದುದು. ಧೀಶಕ್ತಿಯಾಗಲಿ ಬುದ್ಧಿಯಾಗಲಿ ಪ್ರಾರಬ್ಧವಂಶಾನುವರ್ತಿಯಾಗಿ ಮನುಷ್ಯನಿಗೆ ಬರ್ತದೆ. ಅಭ್ಯಾಸಾನುಗತ ವಿದ್ಯಾ ಬುದ್ಧಿಕರ್ಮಾನುಸಾರಿಣಿ ಎಂಬುದಾಗಿ ಶಾಸ್ತ್ರ ನಿರ್ಣಯಿಸಿದೆ. ಭೀಷ್ಮ, ಗಂಗೆಯಂತೆ ಪರಿಶುದ್ಧವಾದ ವ್ಯಕ್ತಿತ್ವವುಳ್ಳವನಾಗಬೇಕಾದ ನೀನು ಮಾಲಿನ್ಯವನ್ನು ಅಂಟಿಸಿಕೊಂಡಿರುವುದನ್ನು ತಿಳಿದಾಗ ವಿಷಾದವಾಯಿತು. ವಸಿಷ್ಠರಿಂದ ಬೇಕಾದಂಥ ತತ್ವನಿರ್ಣಯವನ್ನು ಅರ್ಥ ಮಾಡಿ, ಆಚಾರ್ಯ ಬೃಹಸ್ಪತಿಯಿಂದ ಬೇಕಾದ ಧರ್ಮಸೂಕ್ಷ್ಮವನ್ನು ಸಂಗ್ರಹಿಸಿ, ಕ್ಷತ್ರಿಯನಾಗಿದ್ದರೂ ನನ್ನ ಬಳಿಗೆ ಬಂದು ಗಂಗೆಯ ಸುತನೆಂಬ ಅಭಿಮಾನದಿಂದ ನಾನು ಸ್ವೀಕರಿಸಿದ ಕಾರಣ ನನ್ನ ಶಿಷ್ಯನಾಗಿ ವಿದ್ಯೆಯನ್ನು ಕಲಿತವ ನೀನು. ಕುಮಾರ, ಕ್ಷತ್ರಿಯನಿಗೆ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಅಂತ ಇದ್ದರೂ ಕೂಡ ಅಮರವಾಹಿನಿಯಾದ ಗಂಗೆಯ ಸುತನಾದ್ದರಿಂದ ನಿನಗೆ ವಿದ್ಯಾದಾನವನ್ನು ಮಾಡಿದೆ. ನನ್ನ ಪ್ರೀತಿಯ ಶಿಷ್ಯ ನೀನು ಕಾಶಿಯನ್ನು ಸೇರಿದೆಯಂತೆ. ಬ್ರಹ್ಮಚಾರಿಯಾದ ನೀನು ಕಾಶಿಯನ್ನು ಸೇರುವ ಅಗತ್ಯ ಏನಿತ್ತು? ನೈಷ್ಠಿಕ ಬ್ರಹ್ಮಚರ್ಯವನ್ನು ಸ್ವೀಕರಿಸಿದ ನೀನು ವಿವಾಹ ಮಂಟಪವನ್ನು ಸೇರುವುದು ಸಾಧುವೇ? ಧರ್ಮಸಮ್ಮತವಾದ ವ್ಯವಹಾರವನ್ನು ಮಾಡಬೇಕಾದ ನೀನು ಆ ಸ್ವಯಂವರವನ್ನು ಸೇರಿ ಅಲ್ಲಿ ಯುದ್ಧವನ್ನು ಆರಂಭಿಸುವುದ ಕಾರಣವಾದರೂ ಏನು? ಅಂಬಿಕೆ, ಅಂಬಾಲಿಕೆ ಎಂಬಂತಹ ಸ್ತ್ರೀಯರನ್ನು ಇಚ್ಛಾ ಸ್ವಯಂವರದ ಮೂಲಕವಾಗಿ ಅವರ ತಂದೆಯಾದ ಕಾಶಿರಾಜ ನಿರ್ಣಯಿಸಿರುವಾಗ ನೀನು ಆ ವೇದಿಕೆಯನ್ನು ಪ್ರವೇಶ ಮಾಡಿ ಅನುಚಿತವಾಗಿ ಆ ಸ್ವಯಂವರವನ್ನು ಮುರಿದುದ್ದಾದರೂ ಯಾಕೆ? ಒಂದು ಹೆಣ್ಣು ಎಂಬುದು ಲೋಕಕ್ಕೆ ಪೂಜನೀಯವಾದಂತಹ ವ್ಯಕ್ತಿತ್ವವುಳ್ಳದ್ದಾಗಿರ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೋ ತತ್ರ ದೇವತಾ. ಹೆಣ್ಣು ಲೋಕದ ಕಣ್ಣಾಗಿರುತ್ತಾಳೆ. ಯಾವಳು ತಾಯಿಯಾಗಿ, ಸಹೋದರಿಯಾಗಿ, ಅಕ್ಕಳಾಗಿ, ದಾಂಪತ್ಯದಲ್ಲಿ ಹೆಂಡತಿಯಾಗಿ 6 ಗುಣಗಳಿಂದ ಶೋಭಿಸುತ್ತಾಳೋ ಅಂತಹ ಹೆಣ್ಣನ್ನು ಅವಗಾಣಿಸುವುದು ನಿನ್ನಂಥವನ ಯೋಗ್ಯತೆಗೆ ಶೋಭಿಸುತ್ತದೆ. ನೀನು ಮದುವೆಯಾಗುವುದಿಲ್ಲ ಅಂತ ತೀರ್ಮಾನವೇ ಆಗಿದ್ದರೆ ನೀನು ಅಂಬೆಯನ್ನು ತಂದುದಾದರೂ ಯಾಕೆ? ನೀನು ಸೇರಿದಂತಹ ಸ್ವಯಂವರ ಮಂಟಪದಲ್ಲಿ ನಿನ್ನ ರಥದಲ್ಲಿರಿಸಿ ಆ 3 ರಾಜಕುಮಾರಿಯರನ್ನು ತಂದಾಗ ಅವರಿಗೆ ವಿವಾಹವನ್ನು ಮಾಡಿಸಬೇಕಾದ್ದು ಅಥವಾ ತಂದವನಾದ ನೀನೇ ಆಗಬೇಕಾದ್ದು ನ್ಯಾಯವಲ್ಲವೇ? ಕುಮಾರ, ಬುದ್ಧಿಗೆ 8 ಗುಣಗಳಂತೆ ಅಷ್ಟಗುಣ ಪ್ರಧಾನೇತಿ ಬುದ್ಧಿ. ಯಾವನಾದರೂ ತನ್ನ ಬುದ್ಧಿಯನ್ನು ವಿಪರೀತವಾಗಿ ಪರಿಗಣಿಸಿದಾಗ ಈ ರೀತಿಯದ್ದಾದ ಅನಾಹುತ ತಲೆದೋರುತ್ತದೆ. ನೀನು ಮೂರ್ಖನೂ ಅಲ್ಲ, ವಿದ್ಯಾವಂತನೂ ಅಲ್ಲ. ಯಾವ ಶಿತಾಂಶು ವಂಶದಲ್ಲಿ ಆವಿರ್ಭವಿಸಿ ಹಸ್ತಿನಾವತಿಯ ಸಾಮ್ರಾಜ್ಯಕ್ಕೆ ಸೇರಿದವನಾದ ನೀನು ಸಾಮಾನ್ಯರು ಮಾಡಲಾರದ ತಪ್ಪನ್ನು ಮಾಡಿದೆಯಲ್ಲ. ಅಂಬೆಯನ್ನು ತಂದ ಮೇಲೆ ಅವಳನ್ನು ಮದುವೆಯಾಗಬೇಕಾದ್ದು ನಿರ್ಣಯ. ಆ ನಿರ್ಣಯವನ್ನು ನೀನು ಮುರಿದು ಅವಳನ್ನು ನಿರಾಕರಿಸಿದ್ದು ಏಕೆ? ಈ ಲೋಕಕ್ಕೆ ಆರಾಧ್ಯ ಶಕ್ತಿ ಎನಿಸಿದಂತಹ ಪ್ರಕೃತಿ ಸ್ವರೂಪಿಣಿಯೋ ಮೂಲದೇವಿಯೋ ಆಗಿರುವಾಗ ಅವಳೂ ಹೆಣ್ಣಲ್ವೇ? ದೇವಿಯಂತಲೂ
ಮಾತೆ ಅಂತಲೂ ಆರಾಧಿಸುವ ವ್ಯಕ್ತಿತ್ವವುಳ್ಳವಾದಂಥ ಹೆಣ್ಣನ್ನು ಧಿಕ್ಕರಿಸಿದರೆ ಸಮಾಜದ ವ್ಯವಸ್ಥೆ ಏನಾಗುತ್ತದೆ? ಅಂಬೆ ನಿನ್ನನ್ನೇ ನಂಬಿರುವಾಗ ನೀನು ಮದುವೆಯಾಗದೆ ತಿರಸ್ಕರಿಸಿದ್ದರ ಅರ್ಥವೇನು? ಕುಮಾರ, ಈ ಎಲ್ಲ ಸಂದೇಹಗಳು ನನಗೆ ಬಂದ ಕಾರಣ ನಿನ್ನನ್ನೇ ಪ್ರಶ್ನಿಸುತ್ತಾ ಇದ್ದೀನಿ. ನಿನ್ನ ಬುದ್ಧಿಯನ್ನು ನೀನು ಎಲ್ಲಿರಿಸಿದ್ದಿ? ನೀನು ಬುದ್ಧಿಯ ಮೂಲಕವಾಗಿ ವ್ಯವಹರಿಸುವಾಗ, ಕಾಶಿಯನ್ನು ಸೇರಿದಾಗ ಈ ರೀತಿಯ ಪರಿಸ್ಥಿತಿ ಬರ್ತದೆ ಎಂದು ನಿನಗೆ ಅರ್ಥವಾಗಲಿಲ್ವೇ? ಪರಿಣಾಮವನ್ನು ಅವತರಿಸಿಯೇ ಕಾರ್ಯಗಳನ್ನು ಈ ಪ್ರಪಂಚದಲ್ಲಿ ಎಲ್ಲರೂ ಮಾಡುತ್ತಾರೆ. ಪರಿಣಾಮದ ಲಕ್ಷ್ಯವನ್ನು ತಿಳಿಯದೆ ಕಾಶಿಯನ್ನು ಸೇರಿ ಅಂಬೆಯನ್ನು ತಂದು ಅವಳನ್ನು ಉಪೇಕ್ಷಿಸಿದ್ದು ನ್ಯಾಯವಲ್ಲ. ಅವಳನ್ನು ನೀನೇ ತಂದ ಕಾರಣ ನೀನೇ ಮದುವೆಯಾಗತಕ್ಕದ್ದು.